ಪರಮೋನ್ನತ ಯೇಸು ಪ್ರಭುವಿನ ದಿವ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಆಹಾರವಿಲ್ಲದಕ್ಕಾಗಿ ಇಸ್ರಾಯೇಲ್ಯರು ಗುಣುಗುಟ್ಟಿದ್ದು, ದೇವರು ಮನ್ನಾ ಹಾಗೂ ಲಾವಕ್ಕಿಗಳನ್ನು ಒದಗಿಸಿದ್ದು ಹಾಗೂ ಇಸ್ರಾಯೇಲ್ಯರಿಗೆ ಸಬ್ಬತ್ತು ಕೊಡಲ್ಪಟ್ಟದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಸೀನ್ ಎಂಬ ಅರಣ್ಯದಲ್ಲಿ ಇಸ್ರಾಯೇಲ್ಯರು ಆಹಾರವಿಲ್ಲವೆಂದು ಗುಣಗುಟ್ಟಲು ಪ್ರಾರಂಭಿಸಿದರು. ಆಗ ದೇವರು ಮನ್ನವನ್ನು ಲಾವಕ್ಕಿಗಳನ್ನು ಆಹಾರವಾಗಿ ಕೊಟ್ಟನು. ಇಸ್ರಾಯೇಲ್ಯರು ಪ್ರತಿ ದಿವಸವೂ ಅವುಗಳನ್ನು ತಮಗೆ ಆಯಾ ದಿವಸಕ್ಕೆ ಬೇಕಿದ್ದಷ್ಟು ಮಾತ್ರ ಕೂಡಿಸಿಟ್ಟುಕೊಳ್ಳಬೇಕಾಗಿತ್ತು. ಆದರೆ 6ನೆಯ ದಿವಸ ಮಾತ್ರ 2 ದಿವಸಗಳಿಗೆ ಬೇಕಾದಷ್ಟು ಕೂಡಿಸಿಕೊಳ್ಳಬೇಕಾಗಿತ್ತು. ಯಾಕೆಂದರೆ 7ನೆಯ ದಿವಸವು ಅವರು ವಿಶ್ರಮಿಸಿಕೊಳ್ಳಬೇಕಾದ ಸಬ್ಬತ್ ದಿವಸವಾಗಿತ್ತು. ಹೀಗೆ ದೇವರು ಇಸ್ರಾಯೇಲ್ಯರಿಗೆ ಸಬ್ಬತ್ ದಿವಸವನ್ನು ಸ್ಥಾಪಿಸಿಕೊಟ್ಟನು. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುವೆನು ಎಂದು ವಾಗ್ದಾನ ಮಾಡಿರುವ ಯೇಸುವು ಈಗ ನಮಗೆ ಹೇಳುವುದನ್ನು ಕೇಳಿಸಿಕೊಳ್ಳೋಣ. ನೀತಿವಂತರು ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತೀ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯ ದೇವಜನರೇ, ಬನ್ನಿರಿ, ಇಂದು ನಾವು ವಿಮೋಚನಕಾಂಡ ಪುಸ್ತಕದ 17ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ 17ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಹೊಡೆಯಲ್ಪಟ್ಟ ಬಂಡೆಯಿಂದ ನೀರು, ಅಮಾಲೇಕ್ಯರೊಂದಿಗೆ ಜಗಳ ಎಂಬುದಾಗಿರುತ್ತದೆ. ನೋಡಿರಿ, ಇಸ್ರಾಯೇಲರು ಐಗುಪ್ತವನ್ನು ಬಿಟ್ಟು ಅರಣ್ಯ ಮಾರ್ಗದಲ್ಲಿ ಸಾಗುತ್ತಿದ್ದಾರೆ. ಈಗ ಅವರು ಸೀನಾಯಿ ಬೆಟ್ಟದ ಕಡೆಗೆ ಸಾಗುತ್ತಿದ್ದಾರೆ. ದಾರಿಯಲ್ಲಿ ಅವರಿಗೆ 7 ಅನುಭವಗಳಾಗುತ್ತವೆ. ಇವೆಲ್ಲವೂ ಕ್ರಿಸ್ತೀಯ ಜೀವಿತದ ಚಿತ್ರಣಗಳಾಗಿವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಎಂಬುದಾಗಿ. ಈ ಭಾಗವನ್ನು ಪ್ರತಿಯೊಬ್ಬ ವಿಶ್ವಾಸಿ ಓದಿ ಅದರಿಂದ ಪಾಠ ಕಲಿತರೆ ಒಳ್ಳೆಯದು. ಈ ಪಾಠಗಳು ಚಿತ್ರಣ ರೂಪದಲ್ಲಿದ್ದರೂ ಅವುಗಳ ಅರ್ಥವು ಬಹು ಸ್ಪಷ್ಟವಾಗಿದೆ. ಪ್ರಿಯರೇ, ಇಸ್ರಾಯೇಲರು ಮರುಭೂಮಿ ಪ್ರಯಾಣ ಮಾಡುತ್ತಿರುವಾಗ ಈಗ ಅವರಿಗೆ ಬಾಯಾರಿಕೆಯಾಯಿತು. ಮತ್ತೊಮ್ಮೆ ಅವರು ಗುಣಗುಟ್ಟಲು ತೊಡಗುತ್ತಾರೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತರುವಾಯ ಇಸ್ರಾಯೇಲರ ಸಮೂಹವೆಲ್ಲ ಯೆಹೋವನ ಅಪ್ಪಣೆಯ ಪ್ರಕಾರ ಸೀನ್ ಎಂಬ ಅರಣ್ಯದಿಂದ ಹೊರಟು ಮುಂದೆ ಪ್ರಯಾಣ ಮಾಡಿ ರೆಫೀದೀಮಿನಲ್ಲಿ ಇಳುಕೊಂಡರು. ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆಯ ಸಂಗಡ ವಾದಿಸುತ್ತಾ, ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿಕೊಡಬೇಕು ಎಂದು ಹೇಳಿದಾಗ, ಮೋಶೆ, ನೀವು ನನ್ನ ಸಂಗಡ ವಾದಿಸುವುದೇನು? ಯೆಹೋವನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂದು ಅವರಿಗೆ ಹೇಳಿದನು. ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆಯ ಸಂಕಟದಿಂದ ಮೋಶೆಯ ಮೇಲೆ ಗುಣಗುಟ್ಟುತ್ತಾ, ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು, ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ಈಗ ನೀರಿಲ್ಲದೆ ಸಾಯುವ ಹಾಗೆ ಮಾಡಿದ್ದೇಕೆ ಎಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಸ್ರಾಯೇಲರು ಸತತವಾಗಿ ಗುಣಗುಟ್ಟುವವರಾಗಿದ್ದರು. ನೋಡಿರಿ, ಯಾವುದೇ ಸಮಸ್ಯೆ ಬಂದರೂ ಗುಣಗುಟ್ಟಲು ತೊಡಗುತ್ತಾರೆ. ದೇವರು ದಯ ತೋರಿಸಿ ಅವರ ಕೊರತೆಯನ್ನು ನೀಗಿಸುತ್ತಾನೆ. ಪುನಃ ಏನಾದರೂ ತೊಂದರೆ ಎದುರಾಗುತ್ತದೆ. ಆಗ ಅವರು ಪುನಃ ಗುಣಗುಟ್ಟುತ್ತಾರೆ ಮತ್ತು ತಪ್ಪು ಹುಡುಕುತ್ತಾರೆ. ಪ್ರಿಯರೇ, ಇಂದಿನ ಅನೇಕ ಸಭೆಗಳು ಈ ಸ್ಥಿತಿಯಲ್ಲಿ ಇದ್ದರೂ ತಾವು ಒಳ್ಳೆಯವರೆಂದು ಭಾವಿಸಿಕೊಳ್ಳುತ್ತಾರೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಮೋಶೆಯು ಯೆಹೋವನಿಗೆ ಮೊರೆಯಿಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈಗ ಮೋಶೆಯು ತನ್ನ ಜವಾಬ್ದಾರಿಯನ್ನು ಬೇರೆ ಯಾರಿಗಾದರೂ ವಹಿಸಿಬಿಡುವುದಕ್ಕೆ ತಯಾರಿದ್ದನು. ಆದರೆ ದೇವರು ಇಸ್ರಾಯೇಲರ ಕೊರತೆಯನ್ನು ನೀಗಿಸಿದ್ದನ್ನು ನೋಡಿರಿ. ಮುಂದೆ ನಾವು ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅದಕ್ಕೆ ಯೆಹೋವನು, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯರಲ್ಲಿ ಕೆಲವರನ್ನು ಕರಕೊಂಡು ಜನರ ಮುಂದೆ ಹೊರಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮೋಶೆ ಐಗುಪ್ತಕ್ಕೆ ಹಿಂದಿರುಗಿ ಬಂದಾಗ ಈ ಕೋಲು ಅವನಿಗೆ ಕೊಡಲ್ಪಟ್ಟಿತ್ತು.
ಇದು ದೇವರಿಂದ ಮೋಶೆಗೆ ದೊರಕಿದ ಅಧಿಕಾರ ಮತ್ತು ಶಕ್ತಿಗಳ ಮುದ್ರೆಯಾಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅಲ್ಲಿ ಹೋರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ, ಮೋಶೆ ಇಸ್ರಾಯೇಲರ ಹಿರಿಯರ ಎದುರಿನಲ್ಲಿ ಹಾಗೆಯೇ ಮಾಡಿದನು. ಇಸ್ರಾಯೇಲರು ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನನ್ನು ಅಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂತಲೂ, ಅವರು ವಿವಾದ ಮಾಡಿದ್ದರಿಂದ ಮೆರೀಬಾ ಎಂತಲೂ ಹೆಸರಿಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬಂಡೆ ಹಾಗೂ ಬಂಡೆಯಿಂದ ಹೊರಬಂದ ನೀರು ಎಂಬುದರ ಕುರಿತಾಗಿ ಇಲ್ಲಿ ನಾವು ಮೊದಲನೇ ಸಾರಿ ನೋಡುತ್ತೇವೆ. ಹಾಗಾದರೆ ಪ್ರಿಯರೇ, ಬಂಡೆಯು ಏನನ್ನು ಸೂಚಿಸುತ್ತದೆ? ಇದರ ಕುರಿತು ನಾವು ಯಾವ ಊಹೆಯನ್ನು ಮಾಡಲು ಅವಶ್ಯವಿಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ ಪ್ರಾರಂಭದ 4 ವಚನಗಳಲ್ಲಿ ಪವಿತ್ರಾತ್ಮನು ತಾನೇ ಅದನ್ನು ವಿವರಿಸುತ್ತಿದ್ದಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಸ್ರಾಯೇಲರು ತಿಂದ ರೊಟ್ಟಿಯು ಮನ್ನವಾಗಿತ್ತು. ಅದು ಜೀವದ ರೊಟ್ಟಿಯಾಗಿರುವ ಯೇಸು ಕ್ರಿಸ್ತನಿಗೆ ಸೂಚಕವಾಗಿತ್ತು. ಯೇಸು ಕ್ರಿಸ್ತನು ಜೀವದ ನೀರು ಕೂಡ ಆಗಿದ್ದಾನೆ. ನೋಡಿರಿ, ಬಂಡೆಯು ಆತನ ರೂಪಕವಾಗಿತ್ತು. ಇಸ್ರಾಯೇಲರಿಗೆ ದೇವರ ಮುಖವು ಮರೆಯಾಗಿತ್ತು. ಅವರು ಜೇಡರ ಬಲೆ ಹಾಗೂ ಮುರಿದ ಹುಲ್ಲಿನ ಕಡ್ಡಿಗಳ ಮೇಲೆ ಆತುಕೊಂಡಿರುವವರಂತಿದ್ದರು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಲ್ಲಿ ಅವರು ದೇವರನ್ನು ಸಂದೇಹಪಟ್ಟರು. ಹೌದು ಪ್ರಿಯರೇ, ಸಂಶಯವೆಂಬ ಚಿಕ್ಕದಾದ ಮೋಡ ಅವರಿಗೆ ದೇವರ ಮುಖವನ್ನು ಮರೆಮಾಡಿತ್ತು. ಎಂಥ ದುಃಖಕರವಾದಂಥ ಸಂಗತಿಯಲ್ಲವೇ? ಪ್ರಿಯರೇ, ಬಂಡೆಯು ಯೇಸು ಕ್ರಿಸ್ತನ ಅತಿ ಸುಂದರವಾದ ಚಿತ್ರಣವಾಗಿದೆ. ಕೀರ್ತನೆಗಳ ಪುಸ್ತಕ 61ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಗಿರಿಯು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಅದೇ ಕೀರ್ತನೆಗಳ ಪುಸ್ತಕ 78ನೇ ಅಧ್ಯಾಯ 35ನೇ ವಚನದಲ್ಲಿ ದೇವರು ನಮ್ಮ ಶರಣನೂ ಪರಾತ್ಪರನೂ ತಮ್ಮ ವಿಮೋಚಕನೂ ಆಗಿದ್ದಾನೆ ಎಂಬುದನ್ನು ನೆನಪಿಗೆ ತಂದುಕೊಳ್ಳುವರು ಎಂಬುದಾಗಿ ನೋಡುತ್ತೇವೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8 ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಗೋ, ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ. ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದುದರಿಂದ ನಂಬುವವರಾದ ನಿಮಗೆ ಈ ಮಾನ ಉಂಟು. ನಂಬದೇ ಇರುವವರಿಗೋ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ, ಅದು ಎಡವುವ ಕಲ್ಲು, ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿಯೇ ಅವರು ನೇಮಕವಾದರು ಎಂಬುದಾಗಿ. ಕೊನೆಯಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಈ ಮಾತು ಹೇಳುತ್ತಾನೆ. ಅದೇನೆಂದರೆ, ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದಣಿದ ಹಾದಿಯಲ್ಲಿ ಕ್ರಿಸ್ತನೇ ಬಂಡೆ ಎಂದು ಒಂದು ಸಂಗೀತ ಹೇಳುತ್ತದೆ. ನೋಡಿರಿ, ಸಭೆಯು ಆತನ ಮೇಲೆ ಕಟ್ಟಲ್ಪಟ್ಟಿರುವ, ನಾವು ವಿಶ್ರಾಂತಿ ಪಡೆಯುವ ಬಂಡೆಯಾಗಿ ಹಾಗೂ ಅಸ್ತಿವಾರವಾಗಿ ಯೇಸುಕ್ರಿಸ್ತನು ಇರುವ ಚಿತ್ರಣ ಬಹು ಅಂದವಾದದ್ದಾದರೂ ನೀರಿಗಾಗಿ ನಾವು ಬಂಡೆಯ ಬಳಿಗೆ ಹೋಗುವುದು ಅಪರೂಪ. ನೋಡಿರಿ,
ಬಂಡೆಯಿಂದ ನೀರನ್ನು ಪಡೆಯುವುದೆಂದರೆ ಬಾಗಿಲ ಹಿಡಿಯಿಂದ ಕಿತ್ತಳೆ ರಸವನ್ನು ಅಪೇಕ್ಷಿಸಿದಂತೆಯೇ. ಹೌದು, ಬಂಡೆಯ ಗಟ್ಟಿತನಕ್ಕಾಗಿ ನಾವು ಅದನ್ನು ಮೆಚ್ಚಬಹುದು. ಬಂಡೆಯಿಂದ ಅನೇಕ ಪಾಠಗಳನ್ನು ನಾವು ಕಲಿಯಬಹುದು. ಅಷ್ಟೇ ಅಲ್ಲದೆ ಅದರ ಗುಣಲಕ್ಷಣಗಳನ್ನು ನಾವು ಪರೀಕ್ಷಿಸಬಹುದು. ಆದರೆ ಅದನ್ನು ಕುಡಿಯಲು ಸಾಧ್ಯವಿಲ್ಲ. ಯೇಸುಕ್ರಿಸ್ತನು ಬಂಡೆಯಾಗಿದ್ದಾನೆ, ಆದರೆ ಆತನ ಅದ್ಭುತ ಜೀವಿತವು ನನ್ನನ್ನು ರಕ್ಷಿಸಲಾರದು. ಆತನ ಬೋಧನೆಗಳು ನನ್ನ ಆತ್ಮವನ್ನು ಬಿಡುಗಡೆ ಮಾಡಲಾರವು. ಆತನ ಜೀವಿತ ಬೋಧನೆಗಳು ಚೆನ್ನಾಗಿ ಹದ ಮಾಡಿದ ಅಮೃತ ಶಿಲೆಯಂತೆ, ಆದರೂ ಅದು ನನ್ನನ್ನು ರಕ್ಷಿಸಲಾರದು. ನೋಡಿರಿ, ಯೇಸುಕ್ರಿಸ್ತನು ಕಲಿಸಿದ ಬೋಧನೆಗಳನ್ನು ಅನುಸರಿಸುವುದರಿಂದ ನನ್ನ ಜೀವಿತ ಸ್ವಲ್ಪ ಸುಧಾರಣೆಯಾಗಬಹುದು. ಆದರೆ ಆತನು ಇನ್ನೂ ಬಂಡೆಯೇ. ನಾನು ಕ್ರಿಸ್ತ ಯೇಸುವೆಂಬ ಬಂಡೆಯ ಮೇಲೆ ರಕ್ಷಣೆಗಾಗಿ ಬೀಳಬಹುದು. ಆದರೆ ಈ ಬಂಡೆಯಿಂದ ನೀರನ್ನು ಯಾವ ಮನುಷ್ಯನ ಯತ್ನದಿಂದಲೂ ಪಡೆಯಲು ಸಾಧ್ಯವಿಲ್ಲ. ಆ ಬಂಡೆಯನ್ನು ಹೊಡೆದಾಗ ಮಾತ್ರ ಜೀವಕರವಾದ ನೀರು ಅದರೊಳಗಿಂದ ಹೊರಟು ಬಂತು. ಹೌದು, ಯೇಸುಕ್ರಿಸ್ತನು ಕ್ರೂಜಿಸಲ್ಪಟ್ಟನು. ಆತನು ನನ್ನ ಪಾಪಗಳನ್ನು ಆ ಕ್ರೂಜೆಯ ಮೇಲೆ ಹೊತ್ತುಕೊಂಡು ನನ್ನ ಬದಲಾಗಿ ಅಲ್ಲಿ ಸತ್ತನೆಂಬುದನ್ನು ನಾನು ನಂಬಿದರೆ ಮಾತ್ರ ನನಗೆ ರಕ್ಷಣೆಯಾಗುತ್ತದೆ. ಹೊಡೆಯಲ್ಪಟ್ಟ ಬಂಡೆಯು ಕ್ರಿಸ್ತನ ಮರಣಕ್ಕೆ ಸೂಚಕವಾಗಿದೆ. ಅರಣ್ಯಕಾಂಡ ಪುಸ್ತಕದಲ್ಲಿ ಇಸ್ರಾಯೇಲರು ನೀರಿಲ್ಲವೆಂದು 2ನೇ ಸಾರಿ ಗುಣುಗುಟ್ಟಿದ್ದನ್ನು ನಾವು ನೋಡುತ್ತೇವೆ. ಮೊದಲನೇ ಸಾರಿ ಅವರು ಬಾಯಾರಿಕೆಯಿಂದ ಗುಣುಗುಟ್ಟಿದಾಗ ದೇವರು ಮೋಶೆಗೆ ಬಂಡೆಯನ್ನು ಹೊಡೆಯಲು ಹೇಳಿದನು. ಆಗ ನೀರು ಹೊರಗೆ ಉಕ್ಕಿ ಬಂತು. ಆದರೆ ಅರಣ್ಯಕಾಂಡ ಪುಸ್ತಕದಲ್ಲಿ ದೇವರು ಮೋಶೆಗೆ ಬೇರೆಯೇ ರೀತಿಯಲ್ಲಿ ಸೂಚನೆ ಕೊಡುತ್ತಾನೆ. ದೇವರು ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ: ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬಂಡೆಯು ಈಗಾಗಲೇ ಹೊಡೆಯಲ್ಪಟ್ಟದ್ದರಿಂದ ಈಗ ಮೋಶೆ ಅದಕ್ಕೆ ನೀರು ಕೊಡಬೇಕೆಂದು ಆಜ್ಞಾಪಿಸಬೇಕಷ್ಟೆ. ಯೇಸುಕ್ರಿಸ್ತನು 2000 ವರ್ಷಗಳ ಹಿಂದೆ ಕ್ರೂಜಿಸಲ್ಪಟ್ಟಿದ್ದಾನೆ. ಆತನು ಕ್ರೂಜೆಯಲ್ಲಿ ತೀರಿತು ಎಂದು ಹೇಳಿದಾಗ ಅದು ನಿಜವಾಗಿಯೂ ತೀರಿತು. ನೋಡಿರಿ, ಯೇಸುಕ್ರಿಸ್ತನು ಮತ್ತೊಮ್ಮೆ ಕ್ರೂಜಿತನಾಗಬೇಕಾಗಿಲ್ಲ. ಹೌದು, ಯೇಸುಕ್ರಿಸ್ತನು ನಮಗಾಗಿ ಮಾಡಿ ತೀರಿಸಿದ ಕಾರ್ಯವು ದೇವರಿಗೆ ಸಾಕಾದದ್ದಾಗಿದೆ. ಆದರೆ ಈಗಿರುವ ಪ್ರಶ್ನೆ ಏನೆಂದರೆ, ಯೇಸುಕ್ರಿಸ್ತನು ಕ್ರೂಜೆಯ ಮೇಲೆ ಮಾಡಿದ ಕಾರ್ಯದಿಂದ ನನಗೆ ತೃಪ್ತಿಯಾಗಿದೆಯೋ ಎಂಬುದಾಗಿ. ನನ್ನನ್ನು ರಕ್ಷಿಸುವುದಕ್ಕಾಗಿ ಆತನು ಸತ್ತನು. ಪ್ರಿಯರೇ, ತನ್ನ ಮಗನನ್ನು ನಂಬಬೇಕು ಎಂದು ಮಾತ್ರ ದೇವರು ಕೇಳಿಕೊಳ್ಳುತ್ತಿದ್ದಾನೆ. ನೋಡಿರಿ ಪ್ರಿಯರೇ, ಈ ದಿನಗಳಲ್ಲಿ ಬಂಡೆಯಾದ ಯೇಸುಕ್ರಿಸ್ತನಿಂದ ಆತ್ಮೀಕ ಆಶೀರ್ವಾದಗಳು ಹೊರಟು ಬರುತ್ತವೆ. ಒಣಗಿದ ತುಟಿಗಳನ್ನು ತಣಿಸತಕ್ಕ ನೀರು ಅದರಿಂದ ಹೊರಟು ಬರುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಆ ಬಂಡೆಯು ಒಮ್ಮೆ ಹೊಡೆಯಲ್ಪಟ್ಟಿದೆ. ಅದರಿಂದ ಸಮೃದ್ಧಿಯಾದ ನೀರು ಹೊರಟು ಬರುತ್ತದೆ. ಒರತೆಯು ತುಂಬಿಕೊಂಡಿದೆ ಮತ್ತು ನೀರ ಕಾಲುವೆ ತುಂಬಿ ಹೋಗಿದೆ. ನೋಡಿರಿ, ಲೋಕವು ಅದನ್ನು ಹಿಡಿಯಲಾರದು. ಹೀಗಿದ್ದರೂ ಕೂಡ ಅನೇಕರ ಆತ್ಮಗಳು ಒಣಗಿ ಹೋಗಿ ನಾಲಿಗೆಗಳು ತಳ ಹಿಡಿದಿರುತ್ತವೆ. ಹೌದು, ಲಕ್ಷಾಂತರ ಜನರು ಆತ್ಮೀಕ ಪಾನವಿಲ್ಲದೆ ಸಾಯುತ್ತಿದ್ದಾರೆ. ನೀರು ಬರುವ ಮಾರ್ಗ ಮುಚ್ಚಿ ಹೋಗಿದೆ. ಪಾಪ, ಸಂಶಯ, ಅಲಕ್ಷ್ಯ, ತಿರಸ್ಕಾರಗಳು ಅಡ್ಡಿಯಾಗಿ ನಿಂತಿವೆ. ಯೇಸುಕ್ರಿಸ್ತನನ್ನು ತಿಳಿದಿದ್ದೇವೆಂದು ಹೇಳಿಕೊಂಡು ನಿಜ ಜೀವಿತದಲ್ಲಿ ಆತನನ್ನು ತಿಳಿಯದೇ ಇರುವ ಜನರಿಂದಾಗಿ ಅದು ಮುಚ್ಚಿ ಹೋಗಿದೆ. ಎಂಥ ದುಃಖಕರವಾದಂಥ ಸಂಗತಿಯಲ್ಲವೇ ಪ್ರಿಯರೇ? ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ನಾನು ಸುತ್ತಲೂ ನೋಡುವಾಗ ನನಗೆ ಬಹು ದುಃಖ ಉಂಟಾಗುತ್ತದೆ. ಹೌದು, ಲೋಕವು ಬಾಯಾರಿರುತ್ತದೆ.
ನೀವು ವೈಯಕ್ತಿಕವಾಗಿ ನೀರಿಗಾಗಿ ಈ ಹೊಡೆಯಲ್ಪಟ್ಟ ಬಂಡೆಯ ಬಳಿಗೆ ಬಂದಿದ್ದೀರೋ? ನೋಡಿರಿ, ಈ ನೀರನ್ನು ಕುಡಿದ ನಿಮಗೆ ಇನ್ನೆಂದಿಗೂ ನೀರಡಿಕೆಯಾಗುವುದಿಲ್ಲವೆಂದು ದೇವರು ಹೇಳುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಅಮಾಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಣ್ಯ ಪ್ರಯಾಣದಲ್ಲಿ ಇಸ್ರಾಯೇಲರಿಗೆ ಅಮಾಲೇಕ್ಯರು ಎದುರಾದರು. ಸತ್ಯವೇದದಲ್ಲಿ ಇದು ಶರೀರ ಭಾವಕ್ಕೆ ಸೂಚಕವಾಗಿದೆ. ನಾವು ಕಲಿಯಬೇಕಾದ ಇನ್ನೊಂದು ಪಾಠ ಇದಾಗಿರುತ್ತದೆ. ಪ್ರಿಯ ದೇವಜನರೇ, ಈ ಅಮಾಲೇಕ್ಯರು ಏಸಾವನ ಸಂತತಿಯವರಾಗಿದ್ದರು. ಇವರು ಇಸ್ರಾಯೇಲರಿಗೆ ವೈರಿಗಳಾಗಿಯೇ ಬೆಳೆದರು. ಅವರು ಇಸ್ರಾಯೇಲರ ಮೇಲಿನ ಹಗೆಯನ್ನು ಬಿಡಲೇ ಇಲ್ಲ. ಈಗ ಇಸ್ರಾಯೇಲರು ಪ್ರಥಮ ಬಾರಿಗೆ ಯುದ್ಧಕ್ಕೆ ತೊಡಗಬೇಕಾಯಿತು. ಬನ್ನಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಏಸಾವನು ಶರೀರದಾಶೆಗೆ ಸೂಚಕನಾಗಿದ್ದಾನೆ. ತಮ್ಮ ಸ್ವಂತ ಬಲದಿಂದ ಇಸ್ರಾಯೇಲರು ಅಮಾಲೇಕ್ಯರನ್ನು ಜಯಿಸಲು ಸಾಧ್ಯವಾಗದೇ ಇರುವಂತೆಯೇ ನಾವೂ ಸಹ ನಮ್ಮ ಸ್ವಂತ ಬಲದ ಮೇಲೆ ಆತುಕೊಂಡು ಶರೀರ ಭಾವವನ್ನು ಜಯಿಸಲು ಸಾಧ್ಯವಿಲ್ಲ. ಇವು ಒಂದಕ್ಕೊಂದು ವಿರುದ್ಧವಾಗಿರುತ್ತವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಣ್ಯದಲ್ಲಿ ಇಸ್ರಾಯೇಲರಿಗೂ ಅಮಾಲೇಕ್ಯರಿಗೂ ಆದ ಯುದ್ಧವು ಇದನ್ನೇ ಸೂಚಿಸುತ್ತದೆ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 11 ಹಾಗೂ 12ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದದರಿಂದ ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡ್ರಿಸಿ, ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಣುಗುವ ತನಕ ಇಳಿಯದೇ ನಿಂತೇ ಇದ್ದವು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ಈ ಯುದ್ಧವು ಬೆಟ್ಟದ ಮೇಲ್ಭಾಗದಲ್ಲೇ ನಡೆಯುತ್ತಿರುವುದು ತಿಳಿದು ಬರುತ್ತದೆ ಮತ್ತು ಅದು ಪ್ರಾರ್ಥನೆಯ ಬಲದಿಂದ ನಡೆಯುತ್ತಿತ್ತು. ನೋಡಿರಿ, ಈ ಯುದ್ಧವು ಇಸ್ರಾಯೇಲರು ಹೋರಾಡುವ ಸಾಮರ್ಥ್ಯದಿಂದ ಗೆಲ್ಲಲ್ಪಡಲಿಲ್ಲ. ಯಾಕಂದರೆ ಅವರ ಬಳಿಯಲ್ಲಿ ನುರಿತ ಸೈನಿಕರು ಇರಲಿಲ್ಲ ಹಾಗೂ ಅವರು ಯುದ್ಧ ನೈಪುಣ್ಯತೆಯನ್ನು ಹೊಂದಿರಲಿಲ್ಲ. ಈ ಯುದ್ಧವು ಮೋಶೆಯ ಹೋರಾಟವಾಗಿದ್ದು ಅವನಿಂದಾಗಿ ಜಯಿಸಲ್ಪಟ್ಟಿತು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಲಾರದೆ ಹೋದಾಗ ಇಸ್ರಾಯೇಲರು ಯುದ್ಧದಲ್ಲಿ ಸೋತು ಹೋಗುತ್ತಿದ್ದರು. ಪ್ರಿಯರೇ, ಮಾಂಸಭಾವದ ಮೇಲೆ ನಮಗೆ ಜಯವನ್ನು ಕೊಡುವಾತನು ಪರಿಶುದ್ಧಾತ್ಮನು ಮಾತ್ರವೇ ಎಂಬುದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳತಕ್ಕದ್ದು. ನೋಡಿರಿ, ವಿಶ್ವಾಸಿಯು ಆತ್ಮನಲ್ಲಿ ನಡೆಯುವಾಗ ಜಯವು ದೊರಕುತ್ತದೆ. ನಾವು ಪರಿಶುದ್ಧಾತ್ಮನನ್ನು ಬಿಟ್ಟು ಜೀವಿಸುವಾಗ ಶರೀರ ಭಾವವೆಂಬ ಅಮಾಲೇಕ್ಯರಿಗೆ ಸುಲಭವಾಗಿ ಜಯ ಉಂಟಾಗುತ್ತದೆ. ಹೌದು ಪ್ರಿಯರೇ, ನಾನು ಮತ್ತು ನೀವು ಶರೀರ ಭಾವವನ್ನು ನಮ್ಮ ಸ್ವಂತ ಶಕ್ತಿಯಿಂದ ಜಯಿಸಲಾರೆವು. ಪವಿತ್ರಾತ್ಮನು ಮಾತ್ರ ಜಯಿಸಬಲ್ಲನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 13 ಹಾಗೂ 14ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು, ಈ ಮಾತನ್ನು
ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋಶುವನಿಗೆ ಮಂದಟ್ಟ ಮಾಡಿಕೊಡು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಾವು ಈಗ ಸ್ವಲ್ಪ ಈ ಯೆಹೋಶುವನ ಕುರಿತಾಗಿ ನೋಡಿಕೊಳ್ಳೋಣ. ಇವನು ಮೋಶೆಯ ನಂತರ ನಾಯಕನಾಗಲಿರುವನು. ಈ ಸ್ಥಾನಕ್ಕೆ ಈಗಾಗಲೇ ಅವನು ಸಿದ್ಧವಾಗುತ್ತಿರುವುದನ್ನು ನಾವು ಕಾಣಬಹುದು. ಅವನೂ ಸಹ ಸಾಮಾನ್ಯ ಮನುಷ್ಯನೇ, ಆದರೆ ಅವನ ಮುಂದಿರುವ ಮಹಾಕಾರ್ಯಕ್ಕಾಗಿ ದೇವರೇ ಅವನನ್ನು ತಯಾರು ಮಾಡುತ್ತಿದ್ದನು. ಹೌದು, ಅಮಾಲೇಕ್ಯರು ಸರ್ವನಾಶವಾಗತಕ್ಕದ್ದು ಎಂಬ ವಿಷಯವನ್ನು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಡುವಂತೆ ದೇವರು ಮೋಶೆಗೆ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಶರೀರ ಭಾವವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ನೋಡಿರಿ, ದೇವರು ಸಭೆಯನ್ನು ಪರಲೋಕಕ್ಕೆ ಕೊಂಡೊಯ್ಯುವಾಗ ಅದನ್ನು ಬದಲಾಯಿಸುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 52ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ಕಡೇ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಸಭೆಯು ಈಗಿರುವ ಸ್ಥಿತಿಯಲ್ಲೇ ದೇವರು ಅದನ್ನು ಪರಲೋಕಕ್ಕೆ ಕೊಂಡೊಯ್ದರೆ ಪರಲೋಕವು ಈ ಹಳೇ ಭೂಲೋಕದಂತೆ ಇರುತ್ತದೆ. ಯಾಕಂದರೆ ನಾವು ನಮ್ಮ ಹಳೆ ಸ್ವಭಾವಗಳಿಂದ ಅದನ್ನು ಹಾಳು ಮಾಡುತ್ತೇವೆ. ನನ್ನ ಹಳೆ ಸ್ವಭಾವ ನನ್ನೊಂದಿಗೇ ಇದ್ದು ನಾನು ಅದನ್ನು ಬಿಡಬೇಕಾಗಿದೆ. ಆದರೆ ಅದು ಆಗುವುದಿಲ್ಲ. ಯಾಕಂದರೆ ತಿರುಗಿ ತಿರುಗಿ ನನ್ನನ್ನು ಅದು ಜಯಿಸುತ್ತಿರುತ್ತದೆ. ಆದರೆ ಪ್ರಿಯರೇ, ಒಂದು ದಿನ ದೇವರು ಅದನ್ನು ಬದಲಾಯಿಸಲಿಕ್ಕಿದ್ದಾನೆ. ಹೌದು, ಕ್ರಿಸ್ತನವರು ಒಂದು ದಿನ ಬದಲಾಗಿ ಪರಲೋಕಕ್ಕೆ ಯೋಗ್ಯರಾಗಿ ಇರುತ್ತಾರೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟು, ಯಾಹುವಿನ ಸಿಂಹಾಸನದ ಆಣೆ, ಅಮಾಲೇಕ್ಯರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇಲ್ಲಿ ನಾವು 3 ಮುಖ್ಯವಾದಂಥ ಸಂಗತಿಗಳನ್ನು ನೆನಪಿನಲ್ಲಿ ಇಡಬೇಕು. ಮೊದಲನೇದಾಗಿ, ದೇವರು ಅಮಾಲೇಕ್ಯರನ್ನು ನಾಶಪಡಿಸುತ್ತಾನೆ, ಅಂದರೆ ನಮ್ಮ ಹಳೆ ಸ್ವಭಾವವನ್ನು ನಮ್ಮಿಂದ ತೆಗೆದುಹಾಕುತ್ತಾನೆ. ಎರಡನೆಯದಾಗಿ, ದೇವರು ಹಳೆ ಸ್ವಭಾವದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ. ಆತನಿಗೆ ಅಮಾಲೇಕ್ಯರೊಂದಿಗೆ ಶಾಶ್ವತವಾಗಿ ಯುದ್ಧವಿರುತ್ತದೆ. ಇನ್ನು ಮೂರನೆಯದಾಗಿ, ನಾವು ಈ ಲೋಕದಲ್ಲಿ ಜೀವಿಸುವವರೆಗೂ ಈ ಸತತವಾದಂಥ ಹೋರಾಟವು ಇರುವಂಥದ್ದಾಗಿದೆ. ನೋಡಿರಿ, ಶರೀರ ಭಾವವು ಆತ್ಮಭಾವವು ಯಾವಾಗಲೂ ಒಂದಕ್ಕೊಂದು ವಿರುದ್ಧವಾಗಿ ಹೋರಾಡುತ್ತಲೇ ಇರುತ್ತವೆ. ಆದರೆ ಪ್ರಿಯರೇ, ದೇವರಾತ್ಮನು ಮಾತ್ರ ನಮಗೆ ಜಯವನ್ನು ಕೊಡುವಂಥವನಾಗಿದ್ದಾನೆ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಧ್ಯಾನಿಸಿದ ಹಾಗೆ ಏಸಾವನು ಶರೀರ ಭಾವಕ್ಕೆ ಸೂಚಕನಾಗಿದ್ದಾನೆ ಮತ್ತು ನಾವು ನಮ್ಮ ಸ್ವಂತ ಬಲದಿಂದ ಶರೀರ ಭಾವವನ್ನು ಜಯಿಸಲು ಸಾಧ್ಯವಿಲ್ಲ. ಯಾಕಂದರೆ ಶರೀರ ಭಾವವು ಆತ್ಮನಿಗೆ ವಿರುದ್ಧವಾಗಿದೆ ಮತ್ತು ಆತ್ಮವು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಇವು ಒಂದಕ್ಕೊಂದು ಯಾವಾಗಲೂ ಹೋರಾಡುತ್ತಲೇ ಇರುತ್ತವೆ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವಿತವನ್ನು ದೇವರ ಕೃಪಾಹಸ್ತಕ್ಕೆ ಸಮರ್ಪಿಸೋಣ ಮತ್ತು ಕೃಪಾ ಸಮಯವಿರಲಾಗಿ ಯೇಸು ಕ್ರಿಸ್ತನನ್ನು ಇಂದೇ ನಮ್ಮ ಹೃದಯದಲ್ಲಿ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿಯೂ, ಹಾಗೂ ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ ಎಂಬುದಾಗಿ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳೋಣ ಮತ್ತು ದೇವರು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಸಕಲ ಆತ್ಮಿಕ ಆಶೀರ್ವಾದಗಳಿಗೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರೀತಿಯ ದೇವ ಮಕ್ಕಳೇ, ಇದುವರೆಗೆ ಆತ್ಮನ ಸಹಾಯದಿಂದ ದೇವರ ಸಜೀವ ವಾಕ್ಯವನ್ನು ಧ್ಯಾನಿಸಿದೆವು. ಇಸ್ರಾಯೇಲ್ಯರು ಹಾಗೂ ಅಮಾಲೇಕ್ಯರ ನಡುವಿನ ಯುದ್ಧವನ್ನು ನೋಡಿಕೊಂಡೆವು. ಇದು ನಮ್ಮೊಳಗೆ ನಡೆಯುವ ಆತ್ಮೀಕ ಯುದ್ಧವನ್ನು ತೋರಿಸುತ್ತದೆ.
ಮೋಶೆಯ ಕೈಗಳು ಎತ್ತಲ್ಪಟ್ಟಿರುವಾಗ ಇಸ್ರಾಯೇಲ್ಯರು ಬಲಗೊಂಡ ಹಾಗೆಯೇ ನಮ್ಮ ಕೈಗಳು ಕರ್ತನ ಕಡೆಗೆ ಎತ್ತಲ್ಪಟ್ಟಿರುವಾಗ ನಮ್ಮ ಕುಟುಂಬ ಹಾಗೂ ನಮ್ಮ ಸಭೆಯಲ್ಲಿ ಸೈತಾನನ ಮೇಲೆ ಜಯ ಉಂಟಾಗುತ್ತದೆ. ಮೋಶೆಯ ಕೈಗಳು ಭಾರದಿಂದ ಸೋಲುವಾಗ ಆರೋನ ಹಾಗೂ ಹೂರನು ಅವನ ಕೈಗಳನ್ನು ಹಿಡಿದೆತ್ತಿಕೊಂಡು ಅವನೊಂದಿಗೆ ನಿಂತುಕೊಂಡರು. ಆಗ ಇಸ್ರಾಯೇಲ್ಯರು ಜಯಶಾಲಿಗಳಾದರು. ಇದು ನಾವು ಒಬ್ಬರಿಗೊಬ್ಬರು ಪರಸ್ಪರ ಪ್ರಾರ್ಥನಾಪರರಾಗಿ ನಿಲ್ಲುವಾಗ ಸಂಪೂರ್ಣವಾಗಿ ನಾವು ಜಯಶಾಲಿಗಳಾಗುತ್ತೇವೆ ಎಂಬುದನ್ನು ಬಹು ಸುಂದರವಾಗಿ ತೋರಿಸುವ ಚಿತ್ರಣವಾಗಿದೆ. ಬೇಡಿದ್ದಕ್ಕಿಂತಲೂ ಹೆಚ್ಚಾಗಿ ದಯಪಾಲಿಸುವ ದೇವರು ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಇರಲಿ.